ಹಾಯ್ ಆಲ್, ಇವತ್ತು ಮಸೂರ್ ದಾಲ್ ಮಾಡ್ತಾ ಇದ್ದೀನಿ. ಫಸ್ಟು ಇದು ಮಸೂರ್ ದಾಲ್ ತಗೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಇದನ್ನು ನೀರಾಕಿ ತೊಳ್ಕೊಬೇಕು 2 ಸರಿ. ನಂತರ ಇದನ್ನು ತೊಳ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕುಕ್ಕರ್ಗೆ ನೀರು ಹಾಕ್ಬಿಟ್ಟು ಬೇಯಕ್ಕಿಡಬೇಕು. ಒಂದು 3-4 ವಿಷಲ್ ಬರ್ಸ್ಕೊಳ್ಳಿ, ಚೆನ್ನಾಗಿ ಬೇಯಬೇಕಲ್ಲ ಫ್ರೆಂಡ್ಸ್. ಇದರಲ್ಲಿ ಇವಾಗ ಮಸೂರ್ ದಾಲ್ನ ಹಾಕಿ ಮುಚ್ಚಿಡ್ತಾ ಇದ್ದೀನಿ ಕುಕ್ಕರ್ನ. ಇದು 2-3 ವಿಷಲ್ ಬರ್ಸ್ಕೊತೀನಿ. ಚೆನ್ನಾಗಿ ಬೆಂದಮೇಲೆ ಒಗ್ಗರಣೆ ಮಾಡ್ತೀನಿ. ನಂತರ ಏನೇನು ಸಾಮಗ್ರಿಗಳು ಬೇಕು ಅಂತ ಹಾಕ್ತೀನಿ, ಆವಾಗ ತೋರಿಸ್ತೀನಿ. ಹಲೋ ಫ್ರೆಂಡ್ಸ್, ಈಗ ಮಸೂರ್ ದಾಲ್ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ. 2 ವಿಷಲ್ ಬಂತು, ಸೂಪರಾಗಿ ಬೆಂದಿದೆ, ರೆಡಿಯಾಗಿದೆ. ಈಗ ನಂತರ ಏನೇನು ಅದಕ್ಕೆ ಸಾಮಗ್ರಿಗಳು ಬೇಕು ಅಂತ, ಒಗ್ಗರಣೆಗೆ ಏನೇನು ಇಟ್ಕೊಂಡಿದ್ದೀನಿ ಅಂತ, ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ 2, ಸಾಂಬಾರು ಸೊಪ್ಪು ಮತ್ತು ಈರುಳ್ಳಿ, ಕರಿಬೇವು ಸೊಪ್ಪು ಮತ್ತು ಒಗ್ಗರಣೆಗೆ ಸಾಸಿವೆ, ಇಂಗು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಇಷ್ಟು ಸಹ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಪಾತ್ರೆ ಕಾದಿದೆ. ಈಗ ನಾನು ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕ್ತಾ ಇದ್ದೀನಿ. ಇವಾಗ ಸಿಡಿತಾ ಇದೆ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಜಜ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಿಂಗೆ ಸೇರಿಸ್ತಾ ಇದ್ದೀನಿ. ಒಂದು ಚಿಟಿಕೆ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ತೋರಿಸಿರ್ಲಿಲ್ಲ, ಇವಾಗ ಹಾಕ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸೇರಿಸಿದ್ದೀನಿ. ಟೊಮೆಟೊ ಸೇರಿಸ್ತಾ ಇದ್ದೀನಿ. ಸೇರಿಸ್ತಾ ಇದ್ದೀನಿ ಟೊಮೆಟೊ ಕರಗಲಿ ಅಂತ. ನೋಡಿ, ಇವಾಗ ಇದು ರೆಡಿ ಆಯಿತು. ಚೆನ್ನಾಗಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಇವಾಗ ನಾನು ಇದಕ್ಕೆ ಬೆಂದಿರೋ ಬೇಳೆ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನ 4 ನಿಮಿಷ ಸಣ್ಣ ಊರಿನಲ್ಲಿ ಬಿಡ್ತೀನಿ. ನಂತರ ಆಫ್ ಮಾಡ್ತೀನಿ, ಆವಾಗ ತೋರಿಸ್ತೀನಿ. ಅದನ್ನು 4 ನಿಮಿಷ ಬಿಡ್ತಾ ಇದ್ದೀನಿ ಸಣ್ಣ ಊರಿನಲ್ಲಿ. ಹಲೋ ಫ್ರೆಂಡ್ಸ್, ಮಸೂರ್ ದಾಲ್ ಇವಾಗ ರೆಡಿ ಆಯಿತು. ನಾನು ಇವಾಗ ಅದಕ್ಕೆ ಸಾಂಬಾರು ಸೊಪ್ಪು ಹಾಕ್ತಾ ಇದ್ದೀನಿ.
ರೆಡಿ. ನಾನು ಸರ್ವ್ ಮಾಡ್ತೀನಿ, ಅವಾಗ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಈ ದಿನ ಮೊಸರು ದಾಲ್ ಮಾಡಿದ್ದೀನಿ ಫ್ರೆಂಡ್ಸ್, ಸೂಪರಾಗಿರುತ್ತೆ ಫ್ರೆಂಡ್ಸ್. ಮತ್ತು ಇದು ಅನ್ನಕ್ಕೆ ಹಾಕ್ಕೊಂಡು ತಿನ್ನೋಕ್ಕಂತೂ ಚೆನ್ನಾಗಿರುತ್ತೆ. ಹಾಗೆ ಚಪಾತಿ ಸಹ, ಪೂರಿಗೂ ಸಹ ಮಾಡ್ಕೊಂಡು ತಿನ್ಬೋದು. ಹಾಗಾಗಿ ನೀವು ಸಹ ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ.